ಸರ್ಕಾರಿ ಆಸ್ಪತ್ರೆಯಲ್ಲಿ ನೀರಿನ ಅಭಾವ, ರೋಗಿಗಳ ಪರದಾಟ, ಚಿಕಿತ್ಸೆ ಇಲ್ಲದೆ ವಾಪಸ್. ಎಚ್.ಡಿ. ಕೋಟೆ ತಾಲೂಕು ಕೇಂದ್ರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಹನಿ ನೀರಿಲ್ಲದೆ ರೋಗಿಗಳು ಪರದಾಡಿದ್ದು ಚಿಕಿತ್ಸೆ ಲಭ್ಯವಾಗದೆ ನರಳಾಡುತ್ತಾ ಹಿಂದಿರುಗಿದ ಪ್ರಕರಣ ಬೆಳಕಿಗೆ ಬಂದಿದೆ. ಡಯಾಲಿಸಿಸ್ಗಾಗಿ ಆಸ್ಪತ್ರೆಗೆ ಬಂದ ರೋಗಿಗಳಿಗೂ ಕೂಡ ನೀರಿನ ಅಭಾವ ತಟ್ಟಿದೆ. ನೀರಿಲ್ಲದ ಕಾರಣ ಡಯಾಲಿಸಿಸ್ ಮಾಡದೆ ರೋಗಿಗಳನ್ನು ಸಿಬ್ಬಂದಿಗಳು ವಾಪಸ್ ಕಳಿಸಿದ್ದಾರೆ. ವಿದ್ಯುತ್ ದುರಸ್ತಿಗಾಗಿ ಬೆಳಗಿನಿಂದ ಸಂಜೆವರೆಗೂ ತಾಲೂಕು ಕೇಂದ್ರ ಸೇರಿದಂತೆ ವಿವಿಧ ಕಡೆಗಳಲ್ಲಿ ವಿದ್ಯುತ್ ಸರಬರಾಜು ಕಡಿತಗೊಳಿಸಲಾಗಿದೆ. ಹೀಗಾಗಿ ನೀರಿನ ಸರಬರಾಜಿಗೆ ಆಸ್ಪತ್ರೆ ಆಡಳಿತ ಪರ್ಯಾಯ ಮಾರ್ಗ ಕಂಡುಕೊಳ್ಳದ ಹಿನ್ನೆಲೆ ರೋಗಿಗಳ ಮೇಲೆ ಪರಿಣಾಮ ಬೀರಿದೆ. ಸಕಾಲದಲ್ಲಿ ಡಯಾಲಿಸಿಸ್ ಚಿಕಿತ್ಸೆಗೆ ಒಳಗಾಗದೆ ಹೊಟ್ಟೆ ಉಬ್ಬಸ, ಉಸಿರಾಟದ ತೊಂದರೆ ನಡುವೆಯೂ ಅನ್ಯ ಮಾರ್ಗ ಕಾಣದೆ ರೋಗಿಗಳು ಹಿಂದಿರುಗಿದ್ದಾರೆ. ಆಸ್ಪತ್ರೆಯಲ್ಲಿ ಹನಿ ನೀರಿಲ್ಲದೆ ಶೌಚಾಲಯದ ಬಳಕೆಗೂ ರೋಗಿಗಳು ಪರದಾಡಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿ, ತಾಲೂಕಿನ ಶಾಸಕರಾಗಲಿ, ಜಿಲ್ಲಾ ಮಟ್ಟದ ಅಧಿಕಾರಿಗಳಾಗಲಿ ತುರ್ತು ಕ್ರಮ ವಹಿಸದಿದ್ದರೆ ರೋಗಿಗಳಿಗೆ ಬವಣೆ ತಪ್ಪುವುದಿಲ್ಲ. ಇಲ್ಲ ಮಾಡಿಸ್ತೀನಿ ಕಳೆಯೋಣ ಅಂದ್ರೆ ನೋಟ್ ಮಾಡಿಸ್ತೀನಿ, ನಾನು ಫೋನ್ ಮಾಡ್ತೀನಿ ಅಂದರು. ಸೋಮಣ್ಣನ ಮಾಡಿಕೊಡ್ತೀನಿ ಇವಾಗ ಅಂದ್ರೆ ಡಾಕ್ಟ್ರು ಸೋಮಣ್ಣನಾದ್ರು ರೆಡಿ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ನೀರಿನ ವ್ಯವಸ್ಥೆ ಫೋನ್ ಮಾಡಿಲ್ಲ ಅವರು. ಈಗ ನೀವಿಬ್ಬರೇ ಅಲ್ಲಲ್ರಿ? ನೀವಿಬ್ಬರೇ ಅಲ್ವಾ? ಯಾರು ಇವರಾದ್ರು ಇನ್ನೊಬ್ಬರು ಯಾರು? ನಿಮ್ಮ ನಂಬರ್ ಕೊಡ್ರಿ ಅಂತ. ಹೆಸರು ಹೇಳಿ. ಯಾವ ಊರು? ಸ್ವಲ್ಪ ಜೋರಾಗಿ ಹೇಳ್ಬೇಕು. ಏನಕ್ಕೆ ಬಂದಿದ್ರಿ ಇವತ್ತು? ಡಯಾಲಿಸಿಸ್ ಮಾಡಕ್ಕೆ. ಎಲ್ಲಿಗೆ? ಹೇಳ್ಕೊಂಡೋಗಿ ನಮ್ಮ ಪದೇ ಪದೇ ಕೇಳಿಸ್ಬಿಡಿ. ಕೋಟೆಯಲ್ಲಿ ಎಲ್ಲಿಗೆ ಬಂದ್ರಿ? ಕೋಟೆ ಹಾಸ್ಪಿಟ್ಲಿಗೆ ಬಂದು ನೀರಿಲ್ಲ, ಟ್ಯಾಂಕಲ್ಲಿ ನೀರಿಲ್ಲ, ನಾಳೆ ಬನ್ನಿ ಅಂತ. ಇವತ್ತು ಡಯಾಲಿಸಿಸ್ಗೆ ಟೈಮ್ ಕೊಟ್ಟಿದ್ರಾ? ಆಯಿತು, ಟೈಮ್ ಇತ್ತು, ಟೈಮ್ಗೋಸ್ಕರ ಬಂದಿದ್ದು. 12 ಗಂಟೆಗೆ ಬನ್ನಿ ಅಂತ ಹೇಳಿದ್ರು. 11:30ವರೆಗೆ ಬಂದು ಈಗ ನೀರಿಲ್ಲ, ನಾಳೆ ಬನ್ನಿ ಅಂತ ಹೇಳ್ತಾರೆ. ಅವಾಗ ನಿಮ್ದು ಅಷ್ಟಕ್ಕೆ ನೀವು ಬಂದ್ರಿ. ಇದ್ರಿಂದೇನು ತೊಂದರೆ ಆಯ್ತು ನಿಮಗೆ? ಹೊತ್ಬಿಟ್ಟು ಬೇರೆ ಮಾಡಿದ್ರ? ನಾಳೆ ಮಾಡಿಕೊಟ್ರ? ಹೆಚ್ಚು ಕಮ್ಮಿ ಯಾರು ಹೇಳಿದ್ರೆ ಸರ್ ನಮಗೆ ಗೊತ್ತದು. ನಮಗೆ ಟೈಮಿಂಗ್ಸು ಮಾಡಿಸ್ತಾ ಇದ್ದು ಮುಂದೆ ಏನಾಯ್ತು ನಾವು ಕಂಟಿನ್ಯೂ ಆರೋಗ್ಯ ಏನು ಅಂತ. ಏನಾಯ್ತು ಹೇಳಿ? ಡಯಾಲಿಸಿಸ್ ಬಂದಿದ್ದೆ, ನೀರಿಲ್ಲ ಅಂದರು ಹಾಸ್ಪಿಟಲ್. ವಾಪಸ್ ಊರಿಗೆ ಹೋಗಿ ಬೆಳಗ್ಗೆ ಬನ್ನಿ ಅಂತ. ನೀವು ಎಷ್ಟೊತ್ತು ಬಂದಿದ್ರಿ? 12 ಗಂಟೆ. ಯಾವ ಊರು ನಿಮ್ಮದು? ಕಾಳಿಮನೆ. ಇವತ್ತು ಯಾವ ವಾರ? ಮಂಗಳವಾರ. ಡೇಟ್ ಎಷ್ಟು? ಡೇಟ್ ಗೊತ್ತಿಲ್ಲ ಸರ್. 14. ಇವತ್ತು ಬಂದು ನಾಳೆ ಬನ್ನಿ ಅಂತಾರ? ನಾಳೆ ಬನ್ನಿ. ನಿಮಗೇನಾದ್ರು ನಾಳೆ ಬರೋದ್ರಿಂದ ತೊಂದರೆ ಆಗುತ್ತಾ? ಕಾಳಿ ಉಂಡಿಯಿಂದ ಅವ್ರು ನೀವು ಊರ ಅಲ್ವಾ? ತೊಂದರೆ ಏನಾದ್ರು ಆಗುತ್ತಾ? ನನಗೇನು ಸಹ ಉಸಿರು ಕಟ್ತಾ ಹೋಗ್ಬೇಕು. ಉಪ್ಸ ಆಯ್ತಾ ಒಟ್ಟು ಜೀರ್ಣ ಆಗಲ್ಲ, ಮಾಡ್ತಿಲ್ಲ ಅಂತ. ಮಾಡಲಿಲ್ಲ ಅಂದ್ರೆ ಬಸವನಿಗೆ ಸಹ ಶೌಚಾಲಯಕ್ಕೆ ನೀರೇ ಇಲ್ಲ. ಎಲ್ಲ ಮಗು ಹೇಳೋಕೆ ಲೆಟ್ರಿನ್ ಮಾಡೋಕೆ ಭಾರಿ ತೊಂದರೆ ಆಗಿದೆ. ಎಲ್ಲಿ ನೀರಿಲ್ಲ? ನೀರು ಒಂದು ತೊಟ್ಟು ಇಲ್ಲ, ಯಾವ ಶೌಚಾಲಯ ಇಲ್ಲ. ಎಲ್ಲಿ? ಯಾವ ಶೌಚಾಲಯ ಎಲ್ಲಿ? ಗೌರ್ಮೆಂಟ್ ಹಾಸ್ಪಿಟ್ಲು. ಯಾವ ಊರು? ನಾವು ಇಟ್ಲ ಗೌರ್ಮೆಂಟ್ ಹಾಸ್ಪಿಟ್ಲ್ ಯಾವ ಊರಿದು? ಕೋಟೆ ಟೌನು. ಯಾವಾಗಿಂದ ನೀರಿಲ್ಲ? ನೆನೆಂದು ಇಲ್ಲ ಸರ್. ನೆನೆಂದು ನೀರಿಲ್ಲ. ಇವತ್ತು ಬೆಳಗ್ಗೆನಿಂದ ಇಲ್ಲ. ಎಲ್ಲ ಶೌಚಾಲಯದಲ್ಲಿ ಹೇಳ್ಕೊಬಿಟ್ಟು ತಿರ್ತಾರೆ. ತಿಂದು ನೀರು ಒಂದು ತೊಟ್ಟು ಇಲ್ಲ ಸರ್. ಮತ್ತೆ ಈಗ ಶೌಚಾಲಯಕ್ಕೆ ಹೋಗ್ಬೇಕಾದ್ರೆ ಏನು ಮಾಡ್ತೀರಿ? ಏನು ಮಾಡಿ ಪಾಪ ಬಸ್ ಸ್ಟ್ಯಾಂಡ್ ಹೋಯ್ತವ್ರೆ ಗೌರ್ಮೆಂಟ್ ಅಲ್ಲಿ ಸುಮ್ಮನೆ ತರ್ಕೊಂಡಿದ್ದಾರೆ. ಪೇಷಂಟ್ಗಳ ಕತೆ ಏನು ಅಡ್ಮಿಟ್ ಆಗಿರೋ? ಪೇಷಂಟ್ನವರು ರೇಖಾ ಅಲ್ಲಲ್ಲಪ್ಪ, ಅಡ್ಮಿಟ್ ಆಗಿರೋ ಶೌಚಾಲಯದ ನೀರು ಅಂದರೆ ಅವ್ರೇನು ಮಾಡ್ತಾರೆ? ನೀವೇನೋ ಹೊಟ್ಟಾಗ್ತೀರಿ? ಅವರು ಓಡಾಡ್ತಾರ ಸರ್. ನೀರು ಎಲ್ಲೂ ಇಲ್ಲಿ ಸಿಗ್ತೀವಿ. ನೀವು ಅಲ್ಲಿಂದ ಏನಕ್ಕೆ ಬಂದಿದ್ದೀರಿ ಇಲ್ಲಿಗೆ? ನಾವು ಪಾಪನ ಕರ್ಕೊಂಡಿದ್ದೀವಿ ಸರ್. ಪೇಷಂಟ್ ಜೊತೆ ಬಂದಿದ್ದೀವಿ. ಪೇಷಂಟ್ ಅಡ್ಮಿಟ್ ಆಗಿದೆ. ಪೇಷಂಟ್ ಅವ್ರಿಗೆ ಡಾಕ್ಟ್ರಿಗೆ ಏನು ಹೇಳಿದ್ರು ಯಾಕೆ ನೀರಿಲ್ಲ ಅಂತ? ಹೇಳಿದ್ರೆ ಅವರು ಬರ್ತದ ಅಂತಾರೆ. ಬಂದಿಲ್ಲ.